ಹಲೋ ಫ್ರೆಂಡ್ಸ್, ಏನ್ ಸಮಾಚಾರ? ಇವತ್ತಿನ ಈ ವಿಡಿಯೋದಲ್ಲಿ 5 ಮಜವಾದ ರಿಡಲ್ಸ್ ಅನ್ನು ಸಾಲ್ವ್ ಮಾಡಿ. ನೀವಿನ್ನು ಲಾಜಿಕಲ್ ಅರ್ಷ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಒಂದು ಕಾಡಿನಲ್ಲಿ ಮುತ್ತು, ರತ್ನ, ವಜ್ರ, ವೈಡೂರ್ಯ ನಿಧಿಯಿಂದ ಕೂಡಿದ ಒಂದು ಗುಹೆ ಇತ್ತು. ಆ ಗುಹೆಯಲ್ಲಿರುವ ನಿಧಿಯ ಬಗ್ಗೆ ದಚ್ಚು ಎಲ್ಲವನ್ನು ತಿಳಿದುಕೊಂಡಿದ್ದರು. ದರ್ಶನ್, ಯಶ್, ಪುನೀತ್, ಸುದೀಪ್, ಧ್ರುವ ಹಾಗೂ ರಚಿತಾ 6 ಜನ ಆ ಗುಹೆಯಲ್ಲಿರುವ ನಿಧಿಯನ್ನು ಕದಿಯಲು ಪ್ಲಾನ್ ಮಾಡಿದ್ದರು. ಅದೇ ರೀತಿ ದರ್ಶನ್ ಧ್ರುವನಿಗೆ ಕಳ್ಳರ ಕೋಟೆ ನೋಡಿಕೊಂಡು ಬರಲು ಹೇಳಿದರು. ಧ್ರುವ ಕಾಡಿಗೆ ಹೋಗಿ ಒಂದು ಮರದ ಹಿಂದೆ ನಿಂತು ಕಳ್ಳರ ಕೋಟೆಯನ್ನು ಗಮನಿಸುತ್ತಿದ್ದನು. ಕೋಟೆಯ ಬಾಗಿಲು ಮ್ಯಾಜಿಕ್ ಡೋರ್ ನಿಂದ ಮಾಡಲಾಗಿತ್ತು. ಅದೇ ಸಮಯದಲ್ಲಿ ಒಬ್ಬ ಕಳ್ಳ ಕೋಟೆಯ ಬಳಿ ಬಂದ. ಮ್ಯಾಜಿಕ್ ಡೋರ್ ಹೇಳಿತು 1. ಕಳ್ಳ ಹೇಳಿದ 3. ಆ ಗುಹೆಯ ಬಾಗಿಲು ತೆರೆಯಿತು. ಕಳ್ಳ ಒಳಗೆ ಹೋದ. ಸ್ವಲ್ಪ ಸಮಯದ ನಂತರ ಮತ್ತೊಬ್ಬ ಕಳ್ಳ ಬಂದ. ಮ್ಯಾಜಿಕ್ ಡೋರ್ ಹೇಳಿತು 3. ಎರಡನೇ ಕಳ್ಳ ಹೇಳಿದ 5. ಮ್ಯಾಜಿಕ್ ಡೋರ್ ತೆಗೆಯಿತು. ಕಳ್ಳ ಕೋಟೆಯ ಒಳಗೆ ಹೋದ. ಅಲ್ಲಿ ನಡೆದದ್ದನ್ನು ಬಂದು ಧ್ರುವ ಎಲ್ಲರಿಗೂ ಹೇಳಿದ. ಸುದೀಪ್ಗೆ ಮ್ಯಾಜಿಕ್ ಬಾಗಿಲಿನ ಪಾಸ್ವರ್ಡ್ ಟ್ರಿಕ್ ಗೊತ್ತಾಯಿತು. ಎಲ್ಲರೂ ಗುಹೆ ಇರುವ ಕಾಡಿಗೆ ಹೊರಟರು. ಮ್ಯಾಜಿಕ್ ಡೋರ್ ಹೇಳಿತು 5. ಸುದೀಪ್ ಮ್ಯಾಜಿಕ್ ಡೋರ್ ಪಾಸ್ವರ್ಡ್ ಸರಿಯಾಗಿ ಹೇಳಿದರು. ಬಾಗಿಲು ತೆರೆಯಿತು. ಫ್ರೆಂಡ್ಸ್, ಮ್ಯಾಜಿಕ್ ಡೋರ್ ಕೇಳಿದ ಟ್ರಿಕ್ಕಿ ಕ್ವಶನ್ ನ ಪಾಸ್ವರ್ಡ್ ಏನು ಎಂದು ನಿಮಗೆ ಗೊತ್ತಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಕ್ಲೂ ಬೇಕಾಗಿದ್ದರೆ ವಿಡಿಯೋ ರಿವೈಂಡ್ ಮಾಡಿ ನೋಡಿ. ನಾವು ಉತ್ತರ ಹೇಳುವ ಮೊದಲು ನಿಮ್ಮ ಉತ್ತರ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಇದರ ಉತ್ತರ ಸಿಂಪಲ್. ಧ್ರುವ ಮರದ ಹಿಂದೆ ನಿಂತಿದ್ದಾಗ ಮೊದಲನೇ ಬಾರಿ ಮ್ಯಾಜಿಕ್ ಡೋರ್ ಕೇಳಿದ್ದು 1. ಮೊದಲನೇ ಕಳ್ಳ ಹೇಳಿದ ಪಾಸ್ವರ್ಡ್ 3. ಎರಡನೇ ಬಾರಿ ಮ್ಯಾಜಿಕ್ ಡೋರ್ ಕೇಳಿದ್ದು 3. ಎರಡನೇ ಕಳ್ಳ ಹೇಳಿದ್ದು 5. ಅದೇ ರೀತಿ ಎಲ್ಲರೂ ಒಟ್ಟಿಗೆ ಹೋದಾಗ ಮ್ಯಾಜಿಕ್ ಡೋರ್ ಕೇಳಿದ್ದು 5. ಇದರ ಉತ್ತರ 4. ಹೇಗೆಂದರೆ ಇಂಗ್ಲಿಷ್ ಆಲ್ಫಾಬೆಟ್ ಪ್ರಕಾರ 1 ನಲ್ಲಿ 3 ಅಕ್ಷರ ಇದೆ, 3 ನಲ್ಲಿ 5 ಅಕ್ಷರ ಇದೆ ಹಾಗೂ 5 ನಲ್ಲಿ 4 ಅಕ್ಷರ ಇದೆ. ಹಾಗಾಗಿ ಸುದೀಪ್ ಹೇಳಿದ ಪಾಸ್ವರ್ಡ್ 4. ಮ್ಯಾಜಿಕ್ ಡೋರ್ ತೆರೆಯಿತು. ಎಲ್ಲರೂ ಕೋಟೆಯ ಒಳಗೆ ಹೋದರು. ಈಗ ಎಲ್ಲರೂ ರಾಕ್ಷಸ ಲೋಕಕ್ಕೆ ಬಂದಿದ್ದಾರೆ. ಎರಡನೇ ಗುಹೆಯ ಬಾಗಿಲನ್ನು ದಾಟಬೇಕಾದರೆ ಅವರ ಎದುರು ಕಾಣುತ್ತಿರುವ ಹಾಗ್ ರೈಡರ್ ಎಂಬ ರಾಕ್ಷಸ ಕೇಳುವ ಪ್ರಶ್ನೆಗೆ ಸರಿಯಾಗಿ ಉತ್ತರ ನೀಡಿದರೆ ಎರಡನೇ ಬಾಗಿಲು ದಾಟಿ ಹೋಗಲು ಬಿಡುತ್ತಾನೆ, ಇಲ್ಲವಾದರೆ ಸುತ್ತಿಗೆಯಿಂದ ಹೊಡೆದುಕೊಳ್ಳುತ್ತಾನೆ ಎಂದು ಜೋರಾಗಿ ಹೇಳಿದನು. ಆಗ ಧ್ರುವ ಪ್ರಶ್ನೆ ಕೇಳಲು ಹೇಳಿದರು. ಹಾಗ್ ರೈಡರ್ ಒಂದು ಗಣಿತ ಸಮಸ್ಯೆ ಕೇಳಿದ. 4 + 4 + 4 = 448 ಹೇಗೆ ಎಂದು ಕೇಳಿದ. ಹಾಗೆ ಧ್ರುವನ ಕೈಗೆ ಒಂದು ಬಳಪ ಕಡ್ಡಿ ಕೊಟ್ಟ. ಹಾಗೆ ಹಾಗ್ ರೈಡರ್ ಅದನ್ನು ಸಾಲ್ವ್ ಮಾಡಲು ಹೇಳಿದ. ಫ್ರೆಂಡ್ಸ್, ಹಾಗ್ ರೈಡರ್ ಕೇಳಿದ ಪ್ರಶ್ನೆಗೆ ಧ್ರುವ ಏನು ಮಾಡಬೇಕೆಂದು ನಿಮಗೆ ಗೊತ್ತಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಕ್ಲೂ ಬೇಕಾಗಿದ್ದರೆ ವಿಡಿಯೋ ರಿವೈಂಡ್ ಮಾಡಿ ನೋಡಿ. ನಾವು ಉತ್ತರ ಹೇಳುವ ಮೊದಲು ನಿಮ್ಮ ಉತ್ತರ ಕಮೆಂಟ್ ಮಾಡಿ ತಿಳಿಸಿ. ಹಾಗ್ ರೈಡರ್ ಕೇಳಿದ ಗಣಿತ ಸಮಸ್ಯೆಯನ್ನು ಧ್ರುವ ಗಮನಿಸಿ ನೋಡಿದರು. ಹಾಗೆ ಧ್ರುವನಿಗೆ ಗೊತ್ತಾಯಿತು. 1 ಪ್ಲಸ್ ನನ್ನು ಧ್ರುವ 4 ಆಗಿ ಮಾಡಿದರು. 444 + 4 448 ಆಯಿತು. ಹಾಗ್ ರೈಡರ್ ಕೇಳಿದ ಪ್ರಶ್ನೆಯನ್ನು ಧ್ರುವ ಸಾಲ್ವ್ ಮಾಡಿದರು. ಹಾಗ್ ರೈಡರ್ ಎಲ್ಲರನ್ನು ಗುಹೆಯಿಂದ ಮುಂದಕ್ಕೆ ಹೋಗಲು ಬಿಟ್ಟನು. ಎಲ್ಲರೂ ಈಗ 3ನೇ ಗುಹೆ ಬಾಗಿಲಿನ ಮುಂದೆ ಬಂದು ನಿಂತರು. ಈ ಗುಹೆ ಮಾಯಾ ಲೋಕವಾಗಿತ್ತು. 3ನೇ ಬಾಗಿಲು ಲಾಕ್ ಆಗಿತ್ತು. ಬಾಗಿಲಿನ ಮೇಲೆ ಒಂದು ಕ್ಲೂ ಬರೆದಿತ್ತು. ಬಾಗಿಲಿನ ಕೀ ನಿಮಗೆ ಕಾಣಿಸುತ್ತಿರುವ ಬಾಲ್ ನೊಳಗೆ ಇದೆ ಎಂದು ಬರೆದಿತ್ತು. ಪುನೀತ್ ಚೆಂಡನ್ನು ತೆಗೆದುಕೊಳ್ಳಲು ಹೋದರು. ನಾವು ಮೊದಲೇ ಹೇಳಿದ ಹಾಗೆ ಅದು ಮಾಯಾ ಲೋಕವಾಗಿತ್ತು. ಚೆಂಡನ್ನು ತೆಗೆದುಕೊಳ್ಳಲು ಹೋದಾಗ ಚೆಂಡು ಅಲ್ಲೇ ಕಾಣುತ್ತಿರುವ ಒಂದು ಹಳ್ಳದೊಳಗೆ ಬಿತ್ತು. ಪುನೀತ್ ಹಳ್ಳದೊಳಗೆ ಕೈ ಹಾಕಿದರು. ಬಾಲ್ ಸಿಗಲಿಲ್ಲ. ಫ್ರೆಂಡ್ಸ್, ಪುನೀತ್ ನಾನು ಬಾಲನ್ನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳುತ್ತಾರೆ. ಫ್ರೆಂಡ್ಸ್, ಅದು ಹೇಗೆ? ಫ್ರೆಂಡ್ಸ್, ನೀವು ಈ ಗುಹೆಯನ್ನು ಸರಿಯಾಗಿ ಗಮನಿಸಿ, ನಿಮಗೆ ಕ್ಲೂ ಸಿಗುತ್ತದೆ. ಫ್ರೆಂಡ್ಸ್, ನಿಮಗೆ ಆನ್ಸರ್ ಗೊತ್ತಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚು ಸಮಯ ಬೇಕಾಗಿದ್ದರೆ ವಿಡಿಯೋ ಪಾಸ್ ಮಾಡಿ ಯೋಚಿಸಬಹುದು. ನಾವು ಉತ್ತರ ಹೇಳುವ ಮೊದಲು ನಿಮ್ಮ ಉತ್ತರ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಗುಹೆಯನ್ನು ಗಮನವಿಟ್ಟು ನೋಡಿ. ಒಂದು ನಲ್ಲಿ ಇದೆ. ನಲ್ಲಿಯಲ್ಲಿ ಪೈಪ್ ಕೂಡ ಇದೆ. ಬಾಲ್ ಹಳ್ಳದೊಳಗೆ ಇದೆ. ನಲ್ಲಿಯಿಂದ ನೀರನ್ನು ತಿರುಗಿಸಿ ಹಳ್ಳದೊಳಕ್ಕೆ ಬಿಡುತ್ತಾರೆ. ಬಾಲ್ ನೀರಿನಲ್ಲಿ ತೇಲುತ್ತದೆ. ಹಳ್ಳಕ್ಕೆ ನೀರು ತುಂಬಿಸಿದಾಗ ಬಾಲ್ ಮೇಲಕ್ಕೆ ಬರುತ್ತದೆ. ಬಾಲ್ ಮೇಲಕ್ಕೆ ಬಂದ ನಂತರ ಬಾಲ್ ನೊಳಗಿದ ಕೀ ತೆಗೆದು ಪುನೀತ್ 3ನೇ ಗುಹೆಯ ಬಾಗಿಲನ್ನು ತೆರೆಯುತ್ತಾರೆ. ಎಲ್ಲರೂ 3ನೇ ಗುಹೆಯಿಂದ ಮುಂದಕ್ಕೆ ಹೋಗುತ್ತಾರೆ.
ಎಲ್ಲರೂ ಈಗ 4ನೇ ಗುಹೆಗೆ ಬಂದರು. ಇದು ಚಿಟ್ಟೆ ಜಗತ್ತಾಗಿತ್ತು. ಅಲ್ಲಿನ ಚಿಟ್ಟೆ ರಾಣಿ ಎಲ್ಲರಿಗೂ ಸ್ವಾಗತ ಕೋರಿತು. ಹಾಗೆ 4ನೇ ಗುಹೆಯ ಬಾಗಿಲನ್ನು ದಾಟಬೇಕಾದರೆ ಚಿಟ್ಟೆ ರಾಣಿ ಕೇಳುವ ಲವ್ ಸ್ಟೋರಿಗೆ ಉತ್ತರ ನೀಡಿದರೆ ಮಾತ್ರ ಮುಂದಕ್ಕೆ ಹೋಗಲು ಬಿಡುತ್ತೇನೆ, ಇಲ್ಲವಾದರೆ ಎಲ್ಲರನ್ನು ಬಂಧಿಸುತ್ತೇನೆ ಎಂದು ಚಿಟ್ಟೆ ರಾಣಿ ಹೇಳಿತು. ಅದಕ್ಕೆ ರಚಿತಾ ಪ್ರಶ್ನೆ ಕೇಳಲು ಹೇಳಿದರು. ಚಿಟ್ಟೆ ರಾಣಿ ಹೇಳಿತು, ಇದು ಒಂದು ಲವ್ ಸ್ಟೋರಿ. ಒಬ್ಬ ಹುಡುಗ ಒಂದು ಹುಡುಗಿಗೆ ಐ ಲವ್ ಯು ಎಂದು ಪ್ರಪೋಸ್ ಮಾಡಿದ. ಹಾಗೆ ಹುಡುಗ ಕೇಳಿದ, ನನ್ನನ್ನು ನೀನು ಲವ್ ಮಾಡುತ್ತೀಯಾ ಎಂದು. ಹುಡುಗಿ ಒಂದು ಚೀಟಿ ಕೊಟ್ಟಳು. ಆ ಚೀಟಿಯಲ್ಲಿ 25/5/19 ಎಂದು ಬರೆದಿತ್ತು. ಫ್ರೆಂಡ್ಸ್, ಚಿಟ್ಟೆರಾಣಿ ಪ್ರಕಾರ ಹುಡುಗಿ ಹೇಳಿದ್ದೇನು? ಫ್ರೆಂಡ್ಸ್, ನಿಮಗೆ ಉತ್ತರ ಗೊತ್ತಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಆನ್ಸರ್ ಮಾಡಲು ನಿಮಗೆ ಹೆಚ್ಚು ಸಮಯ ಬೇಕಾಗಿದ್ದರೆ ವಿಡಿಯೋ ಪಾಸ್ ಮಾಡಿ ಯೋಚಿಸಬಹುದು. ನಾವು ಉತ್ತರ ಹೇಳುವ ಮೊದಲು ನಿಮ್ಮ ಉತ್ತರ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಇದರ ಉತ್ತರ ಸಿಂಪಲ್. ಹುಡುಗ ಹೇಳಿದ್ದು ಐ ಲವ್ ಯು ಎಂದು, ಹುಡುಗಿಯ ಉತ್ತರ ಎಸ್ ಎಂದು. ರಚಿತಾ ರಾಮ್ ಇದನ್ನು ಸುಲಭವಾಗಿ ಹೇಳಿದ್ದರು. ಹೇಗೆಂದರೆ ಇಂಗ್ಲಿಷ್ ಆಲ್ಫಾಬೆಟ್ ಪ್ರಕಾರ 1 ರಿಂದ 26 ಅಕ್ಷರದ ನಂಬರ್ ಅನ್ನು ರಚಿತರಿಗೆ ಗೊತ್ತಿತ್ತು. 25 ಎಂದರೆ ವೈ, 5 ಎಂದರೆ ಇ, 19 ಎಂದರೆ ಎಸ್ ಅಕ್ಷರ ಬರುತ್ತದೆ. 25/5/90 ಎಂದರೆ ಎಸ್. ರಚಿತಾ ಸರಿಯಾಗಿ ಉತ್ತರ ಹೇಳಿದರು. 4ನೇ ಗುಹೆಯ ಬಾಗಿಲು ತೆರೆಯಿತು. ಎಲ್ಲರೂ 4ನೇ ಗುಹೆ ದಾಟಿದರು. ಈಗ ಎಲ್ಲರೂ 5ನೇ ಗುಹೆಯ ಬಾಗಿಲ ಮುಂದೆ ಬಂದು ನಿಂತರು. ಆ ಬಾಗಿಲಿಗೆ ಪಾಸ್ವರ್ಡ್ ಇಡಲಾಗಿತ್ತು. ಹಾಗೂ ಎಲ್ಲರ ಮುಂದೆ ಒಂದು ವಿಷಪೂರಿತ ಚೇಳು ಆ ಬಾಗಿಲನ್ನು ಕಾಯುತ್ತಿತ್ತು. ಹಾಗೆ ಆ ಚೇಳು ಹೇಳಿತು, ಬಾಗಿಲಿನ ಪಕ್ಕ ಕಾಣಿಸುತ್ತಿರುವ ಚಿತ್ರ ನೋಡಿ. ಈ ಬಾಗಿಲಿನ ಕೊನೆಯ 2 ಪಾಸ್ವರ್ಡ್ ಅನ್ನು ಹೇಳಿದರೆ ನಾನು ನಿಮ್ಮನ್ನು ಇಲ್ಲಿಂದ ಮುಂದೆ ಹೋಗಲು ಬಿಡುತ್ತೇನೆ, ಇಲ್ಲವಾದರೆ ವಿಷದ ಬಾಲದಿಂದ ಚುಚ್ಚಿ ನಿಮ್ಮನ್ನು ಸಾಯಿಸುತ್ತೇನೆ ಎಂದು ಚೇಳು ಹೇಳಿತು. ಹಾಗೆ ಯಶ್ 4 ಚಿತ್ರವನ್ನು ಗಮನಿಸಿ ನೋಡಿದರು. ಹಾಗೆ ಯಶ್ಗೆ ಪಾಸ್ವರ್ಡ್ ಗೊತ್ತಾಯಿತು. ಹಾಗೆ ಕೊನೆಯ 2 ಪಾಸ್ವರ್ಡ್ ಅನ್ನು ಹೇಳಿದರು. ಆಗ ಬಾಗಿಲು ತೆರೆಯಿತು. ಹಾಗಿದ್ರೆ ಯಶ್ ಹೇಳಿದ ಕೊನೆಯ 2 ಪಾಸ್ವರ್ಡ್ ಏನು ಎಂದು ನಿಮಗೆ ಗೊತ್ತಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಆನ್ಸರ್ ಮಾಡಲು ನಿಮಗೆ ಹೆಚ್ಚು ಸಮಯ ಬೇಕಾಗಿದ್ದರೆ ವಿಡಿಯೋ ಪಾಸ್ ಮಾಡಿ ಯೋಚಿಸಬಹುದು. ನಾವು ಉತ್ತರ ಹೇಳುವ ಮೊದಲು ನಿಮ್ಮ ಉತ್ತರ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಇದರ ಉತ್ತರ ಪಾರ್ಟ್ 2 ನಲ್ಲಿ ಹೇಳುತ್ತೇವೆ. ಫ್ರೆಂಡ್ಸ್, ನಿಮಗೆ ಉತ್ತರ ಗೊತ್ತಾಗಿದ್ದರೆ #ಲಾಜಿಕಲ್ ಎಂದು ಟೈಪ್ ಮಾಡಿ ಕೊನೆಯ 2 ಪಾಸ್ವರ್ಡ್ ಅನ್ನು ಕಮೆಂಟ್ ಮಾಡಿ ತಿಳಿಸಿ. ಇದಕ್ಕೆ ಸರಿಯಾಗಿ ಉತ್ತರ ನೀಡಿದ 10 ಜನರ ಹೆಸರನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇವೆ. ಹಾಗಿದ್ರೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವಿಡಿಯೋಗಾಗಿ ನಮ್ಮನ್ನು ಸಪೋರ್ಟ್ ಮಾಡಿ.